एकदन्ताय विद्महे वक्रतुण्डाय धीमहि तन्नो दन्ति प्रचोदयात्। ಯಾಕೋ ಏನಾಯ್ತು ಮಚ್ಚ? ಎಕ್ಸಾಮ್ಗೆ ಇನ್ನೊಂದೇ ದಿನ ಇರೋದು. ಸಿಲೆಬಸ್ ಇರಲಿ, ಸಬ್ಜೆಕ್ಟ್ ಯಾವುದು ಅಂತಲೂ ಗೊತ್ತಿಲ್ಲ. ಮೂಲು ಕಲಿಯೋ ಟೈಮಲ್ಲಿ ಕ್ಲಾಸ್ ಬಂಕ್ ಮಾಡಿ ಎಂಜಾಯ್ ಮಾಡ್ತಿದ್ವಿ. ಇವಾಗ ನೋಡು, ಲಾಸ್ಟ್ ಮೂಮೆಂಟಲ್ಲಿ ತಲೆ ಕೆಡ್ತಿದೆ. ಅಲ್ಲಿ ನೋಡು, ಆ ಟಾಪರ್ ಆವಾಗಲೇ ರಿವಿಷನ್ ಮಾಡಿ ದೇವ್ರ ಹತ್ರ ಹೋಗ್ತಾ ಇದ್ದಾನೆ ಆಶೀರ್ವಾದ ತಗೊಳಕ್ಕೆ. ಅಷ್ಟೇ ಮಚ್ಚ, ಮುಗೀತು. ಇವಾಗ ಆ ದೇವರೇ ನಮ್ಮನ್ನು ಕಾಪಾಡಬೇಕು. ಇಲ್ಲ, ನಾವಿರೋ ಸಿಚುವೇಶನ್ಗೆ ಆ ದೇವರು ಕೂಡ ಏನು ಮಾಡೋಕ್ಕಾಗಲ್ಲ. ನಿಜ, ಈ ಟೈಮಲ್ಲಿ ದೇವ್ರನ್ನ ನಂಬ್ಕೊಂಡು ಕೂರಕ್ಕಾಗಲ್ಲ. ಮತ್ತೇನು ಮಾಡೋಣ? ನಾವೇ ದೇವ್ರಾಗ್ಬಿಡೋಣ. ಅಂದರೆ ಅರ್ಥ ಆಗೋ ಥರ ಸ್ವಲ್ಪ ಹೇಳು. ಮನು, ನೀನು ಹೋಗಿ ನೈಟ್ಗೆ ಶಂಕರಣ್ಣನ ಜೆರಾಕ್ಸ್ ಅಂಗಡಿ ಬುಕ್ ಮಾಡ್ಕೊ. ಹ್ಞೂ. ಅರಿ, ನೀನು ಹೋಗಿ ಆ ಟಾಪರ್ ಹತ್ರ ನೋಟ್ಸ್ ಕಲೆಕ್ಟ್ ಮಾಡ್ಕೊ. ಎಕ್ಸಾಮ್ ಟೈಮಲ್ಲೂ ನಿಜವೂ ನೋಡ್ಸ್ಕೊಡ್ತಾನ? ಅವನು ಪಕ್ಕ ಪ್ರಿಪೇರ್ ಆಗಿದ್ರು ದೇವಸ್ಥಾನಕ್ಕೆ ಹೋಗ್ತಿದ್ದಾನೆ ಅಂತ ಅಂದರೆ ಅವನಿಗೆ ದೇವ್ರ ಮೇಲೆ ತುಂಬ ನಂಬಿಕೆ ಇದೆ ಅಂತ. ಎಲ್ಪ್ ಮಾಡಲ್ಲ ಅಂತ ಅಂದರೆ ದೇವ್ರು ನಿನ್ನ ಕ್ಷಮಿಸಲ್ಲ ಅಂದ್ಬಿಡು. ಓಕೆ. ಎಷ್ಟು ಗಂಟೆ ಫ್ರೀ ಇದೆಯಾ? 8 ಗಂಟೆ ಮೇಲೆ ಬರೋವಾ? ಹಾಂ, ಸರಿ ಆಯ್ತು. ಶಂಕರನ್ ಜೆರಾಕ್ಸ್ ಅಂಗಡಿ ಬುಕ್ ಮಾಡಾಯ್ತು. ರಾತ್ರಿ 10 ಗಂಟೆ ಮೇಲೆ ಯಾರು ಇರಲ್ಲ ಬಂತೆ. ಮಚ್ಚ, ನೋಟ್ ಸಿಕ್ತು. ನೆಕ್ಸ್ಟ್ ಏನು ಮಾಡೋಣ? ಸದ್ಯಕ್ಕೆ ಗೋಧಿ ತಿನ್ಕೊಂಡು ರಾತ್ರಿ 8 ಗಂಟೆಗೆ ಬರೋಣ. ಓಕೆ. ಈಗ ಬಂದ್ರಪ್ಪ, ಆಯ್ತು 8 ಗಂಟೆ. ಇವಾಗ ಮೈಕ್ರೋ ಜೆರಾಕ್ಸ್ ಮಾಡಿಸು. ಫುಲ್ ಬುಕ್ ಜೆರಾಕ್ಸ್ ಮಾಡಿಸಿ ಎಕ್ಸಾಮಿಗೆ ತೊಗೊಂಡ್ರೆ ಸಿಗಾಕೊಡಲ್ವಾ? ಸಡೆ ಕಾಲೇಜ್ ಟಾಪರ್ ಆಗೋಕ್ಕೆ ಫುಲ್ ಬುಕ್ ಬೇಕು. ನಾವು ಜಸ್ಟ್ ಪಾಸ್ ಆಗೋರು. ಇಂಪಾರ್ಟೆಂಟ್ ಕ್ವಶನ್ಸ್. ಕರೆಕ್ಟಾಗಿ ಹೇಳಿದೆ ಮಚ್ಚ. ಈ ಟಾಪರ್ ನೋಟ್ಸಲ್ಲಿ ಆವಾಗಲೇ ಇಂಪಾರ್ಟೆಂಟ್ ಕ್ವಶನ್ಗಳು ಟಿಕ್ ಆಗಿವೆ. ಅದನ್ನೇ ಜೆರಾಕ್ಸ್ ಮಾಡಿಸ್ಕೊಳ್ಳೋಣ. ಆ ಮಾರ್ಕ್ ಮಾಡಿರೋ ಕ್ವಶನ್ ಬಿಟ್ಟು ಮಿಕ್ಕಿರೋ ಕ್ವಶನ್ನ ಜೆರಾಕ್ಸ್ ಮಾಡಿ. ಯಾಕೋ ಇಂಪಾರ್ಟೆಂಟ್ ಕ್ವಶನ್ ಸಿಗತ್ತಾನೆ, ಅಷ್ಟೇ ಸಾಕಲ್ವಾ? ಅದು ಟಾಪರ್ ನೋಟ್ಸು. ಮಾರ್ಕ್ ಆಗಿರೋದು ಇಂಪಾರ್ಟೆಂಟ್ ಕ್ವಶನ್ ಅಲ್ಲ.
ಅವನು ಎಕ್ಸಾಮ್ಗೆ ಬರಲ್ಲ ಅಂತ ಮಾರ್ಕ್ ಮಾಡಿರೋದು. ಈ ಪ್ರಶ್ನೆನ ಒಂದೇ ಟೈಮ್ ರಿಪೀಟ್ ಮಾಡಿರ್ತಾನೆ. ಎಕ್ಸಾಮ್ ದಿನ ಸೇಫ್ಟಿಗೆ ನೋಡ್ಕೊಳ್ಳೋಕೆ ಮಾರ್ಕ್ ಮಾಡಿದ್ದಾನಷ್ಟೆ. ಡೈರೆಕ್ಟ್ ಆಪರ್ಚುನಿಟಿ ಬಂದಿದೆ ಎಲ್ಲ ಇವಾಗಲೇ ಇಟ್ಬಿಡಿ ಆಯಿತಾ. ಎಲ್ಲನೂ ನಮ್ಗೆ ಕಳಿಸ್ಬೇಕು ಅಷ್ಟೇ. ಕಾಪಿ ತಂದಿರೋದು ನಾವು ಬರೆಯೋದಕ್ಕೆ, ನಿಮ್ಗೆ ಕೊಡೋದಿಕ್ಕಲ್ಲ. ಮಚ್ಚ ಅದು ಸರಿ, ಟಾಪರ್ ನೋಟ್ಸಲ್ಲಿ ಮಾತ್ರ ಇರೋದು ಇಂಪಾರ್ಟೆಂಟ್ ಪ್ರಶ್ನೆ ಅಂತ ನಿಂಗೆ ಹೆಂಗೆ ಗೊತ್ತಿತ್ತು? ಹೆಂಗೆ ಅಂದರೆ ಒಂದು ಕಾಲದಲ್ಲಿ ನಾನು ಕೂಡ